ಯಾನ ಸಾರಿಗೆ ಫೋನ್ ಹಚ್ತೀರಿ ಇದನ್ನ ಮಾಡ್ತೀರಿ ನಿಮ್ ನೌಕರಿ ಏನೈತ್ರಿ ಏನ್ ಕೊಡತ್ ಬೆನ್ನೈತಿರಿ ನಮ್ ನೌಕರಿ ಮುಂದಿಡ್ರಿ ಕಡೆ ನಮ್ ನೌಕರಿ ರೀ ನಮ್ ನೌಕರಿ ಕೇಳ್ರಿ ಏನತ್ತೀರಿ ನೀವು ಹೇಳ್ರಲ್ಲ ತಿಂಗಳಿಗೆ 30,000 ರೂಪಾಯಿ ಪಗಾರ ಐತ್ರಿ ನಂಗೆ ತಿಂಗಳಿಗೆ 30,000 ರೂಪಾಯಿ ದಿನಕ್ಕೆ ಎಷ್ಟು ಬಿತ್ರಿ ದಿನಕ್ಕೆ 1,000 ರೂಪಾಯಿ ಬಿತ್ರಿ ನಾವೇನ ಸಾಲಿ ಕಲ್ತಿಲ್ರಿ ಏನೂ ಇಲ್ರಿ ಓದ್ಲಕ್ ಬರಂಗಿಲ್ಲ ಬರ್ಲಕ್ ಬರಂಗಿಲ್ಲ ದಿನ 1,000 ರೂಪಾಯಿ ರೀ ಯಾ ಕೆಲಸ ಯಾ ನೌಕರಿ ಇದ್ರೇನು ಯಾವ ನೌಕರಿ ಹೇಳಲ್ಲ ಗೌಂಡೆತನ ಮಾಡೋದು ಗೌಂಡೆತನ ಮಾಡ್ತೀರಿ ಹೆಂಗೈತ್ರಿ ತಗದ್ರಿ ಆಳುಗಳಿಗೆ ಎಷ್ಟು ಕೊಡ್ತೀರಿ ಅಂತ ಆಳುಗಳಿಗ್ರಿ ನಮ್ಗ್ 1,000 ರೀ ಅವ್ರಿಗೆ 700 ರೀ ಹಿಂಗನ್ರಿ 700 ರೂಪಾಯಿ ನೀವು ಅದಕ್ಕ ಹೆಣ್ಣು ಕೊಡ ಅಂತ ಹೇಳಿ ನಿಮ್ಗೆ ಯಾಕೆ ಫೋನ್ ಹಚ್ತೀರಿ ನಾವ್ರಿ ಹಿಡ್ರತ್ತೆ ಮಾಯ್ಕಲ್ ಒತ್ಲೆ ಹೇಳ್ರಿ ನಡೀತೀರಿ ನಾನು ಇದೇನು ಕುಡಿಯಕ್ಕೆ ಕೊಟ್ಟ ಹೋದ್ರಿ ನಮ್ ಕೈಯಾಗ್ರಿ ಅದು ಯಾವುದೂ ಅಲ್ಲ ನಾನು ವಕೀಲ ವರದರಾಜನು ನಾನು ಕೋರ್ಟ್ನಿಂದ ಬೇಲ್ ತಂದೀನಿ ತೆಗೆದುಕೊಳ್ಳಿ ಅವರನ್ನು ಬಿಟ್ಟು ಬಿಡಿ ಛೇ ಇದೆಂತ ಕೆಲಸ ಆಯಿತು ಪಿಸಿ ಬಿಟ್ಟು ಬಿಡಿ ಅವನನ್ನು ಎಸ್ ಸರ್ ಟೀಚರ್ ಇದು ಸಲ ಫೇಲ್ ಆಗೇನ್ರಿ 3 ವರ್ಷ ಆಯ್ತಲ್ಲೋ ಇನ್ನೂ ಬರೀ ಫೇಲ್ ಆಗಕತ್ತಿ ಅಲ್ಲ ಈ ವರ್ಷ ಪಾಸ್ ಆಗ್ತೀನಿ ಅಂತ ಮಾಡಿದ್ದೆ ನಾನು ನೀ ಹಿಂಗಾದ್ರೆ ಪಾಸ್ ಆಗೋದಿಲ್ಲ ನೀನು ಹೋಗಿ ನಿಮ್ಮ ಪಪ್ಪನ ಕರ್ಕೊಂಬ ಹೋಗು ಹಾ ಟೀಚರ್ ನಿಮ್ಮ ಪಪ್ಪ ಗತ್ತಾಕಿತ್ ಮಾಡ್ತಾನೆ ಹಾ ಟೀಚರ್ ಓಕೆ ಪಾಂಡ್ಯ ಏನೋ ಮಗನ ಇದು ವರ್ಷ ಫೇಲ್ ಆಗಿದೆ ನಾ ಪಾಸ್ ಆಗಿದೆ ಯಪ್ಪ ಇದು ವರ್ಷ ಫೇಲ್ ಆಗಿನ ಮಾಸ್ತರ್ ಮಗನು ಫೇಲ್ ಆಗ್ಯಾನ ಅಲ್ಲ ಹೊಡಿಸಿ ಮಗನ ಅವ್ರದ್ದು ಹೇಳು ನಿಂದ ಹೇಳು ನಮ್ಮ ಅಪ್ಪ ಬಿಡಂಗ್ ಕಾಣಲ್ಲ ಈ ಸಲ ವರ್ಷಕ್ಕೆ ಬರ್ತದೆ ಮಗ ಈ ಸಲ ಕೇಳಾತೇನೆ ಅಕ್ಕ ಒಟ್ಟು ಕೇಳವಲ್ಲ ಅವ್ನು ಏನ್ ಲೆಕ್ಕಕ್ಕೆ ನಾನು ಯಪ್ಪ ಈ ಸಲ ಪೊಲೀಸ್ ಮಗನು ಫೇಲ್ ಆಗ್ಯಾನ ಮಗನ ಕುಂಡಿ ಮೇಲೆ ಒಲಿಯತ್ತೇನೋ ಒಂದು ಅವ್ರದ್ದು ಹೇಳ್ಬೇಡ ನಿಂದ ಹೇಳು ನಮ್ಮ ಅಪ್ಪ ಬಿಡಂಗ್ ಕಾಣಲ್ಲ ಈ ವರ್ಷ ಯಾರು ಪಾಚ್ ಹೊಡೆದ ಯಪ್ಪ ನಾ ಹೇಳು ಮಗನ ಈ ವರ್ಷ ಡಾಕ್ಟರ್ ಮಗ ಫೇಲ್ ಆಗ್ಯಾನ ಮಗನ ಒಂದು ಕೊಟ್ಟನಂದ್ರ ರೋಯ್ ಅಂತ ತಿರುಗಿ ನಿಂದ ಹೇಳತ್ತೇನೆ ಮತ್ತ ಬಿಡಂಗ್ ಕಾಣಲ್ಲ ನಿನ್ನ ಮಗ ದೊಡ್ಡ ಮಿನಿಸ್ಟರ್ ಮಗನ ನಿನ್ನ ಮಗನು ಫೇಲ್ ಆಗ್ಯಾನ ಯಪ್ಪ